ಎಲ್ಲರಿಗೂ. ನಾನಿವತ್ತೊಂದು ಸಿಂಪಲ್ ಆಗಿರೋ ರೆಸಿಪಿ, ಒಂದು 10-15 ನಿಮಿಷದಲ್ಲೇ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನೀವು ಆಲ್ಮೋಸ್ಟ್ ಈ ರೆಸಿಪಿ ಎಲ್ಲರೂ ಮನೆಯಲ್ಲೇ ಮಾಡ್ತಾ ಇರ್ತೀರಾ. ಇದು ಮಹಾರಾಷ್ಟ್ರದ ಒಂದು ಫೇಮಸ್ ಡಿಶ್. ನಾನು ಮಹಾರಾಷ್ಟ್ರಕ್ಕೆ ಹೋದಾಗ ನನಗಂತೂ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಅಲ್ಲಂತೂ ವಾರದಲ್ಲಿ ಒಂದು 3-4 ಸಲ ಎಲ್ಲರೂ ತಿಂಡಿಗೆ ಮಾಡೇ ಮಾಡ್ತಾರೆ. ಆ್ಯಂಡ್ ಇದರ ಹೆಸರು ಬಟಾಟಾ ಕಾಂದಾ ಪೋಹ ಅಂತ. ಸೊ ಬೇಸಿಕಲಿ ಪೋಹ ಅಂದರೆ ಕನ್ನಡದಲ್ಲಿ ಅವಲಕ್ಕಿ, ಬಟಾಟಾ ಅಂದರೆ ಮರಾಠಿಯಲ್ಲಿ ಆಲೂಗಡ್ಡೆ, ಕಾಂದಾ ಅಂದರೆ ಈರುಳ್ಳಿ, ಸೊ ಪೋಹ ಅಂದರೆ ಅವಲಕ್ಕಿ. ನಾವು ಹೇಗೆ ಮನೆಯಲ್ಲಿ ಅವಲಕ್ಕಿ ಉಸುಳಿ ಮಾಡ್ತೀವಿ ಸಿಮಿಲರ್ ಅದೇ ಥರ ಇದೆ, ಆದರೆ ಸ್ವಲ್ಪ ಚೇಂಜ್ ಇದೆ ಇಂಗ್ರೀಡಿಯೆಂಟ್ಸಲ್ಲಿ. ಆ್ಯಂಡ್ ಸುಮಾರು ಜನ ನಾನು ಅವಲಕ್ಕಿ ಮಾಡ್ತಾ ತುಂಬ ಗಟ್ಟಿ ಆಗುತ್ತೆ ಅಥವಾ ಅದು ಡ್ರೈ ಅನಿಸುತ್ತೆ ಅಥವಾ ತುಂಬ ಮೆತ್ತಗಾಗುತ್ತೆ, ಈ ಥರ ಎಲ್ಲ ತುಂಬ ಜನ ಕಂಪ್ಲೇಂಟ್ಸ್ ಇದೆ. ಸೊ ಅದಕ್ಕೆಲ್ಲ ಒಂದು ಟಿಪ್ಸ್ನ ನಾನು ಇಲ್ಲಿ ಹೇಳ್ಕೊಡ್ತಾ ರೆಸಿಪಿನ ಮಾಡೋಣ. ಸೊ ಬನ್ನಿ ರೆಸಿಪಿಗೆ ಹೋಗೋಣ. ಸೊ ನಾನಿಲ್ಲಿ ಈ ಕಪ್ ಮೆಜರ್ಮೆಂಟ್ಲಿ ಇದು 1 ಕಪ್. ಸೊ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕಪ್ಪನ್ನು ತೊಗೊಂಡು ಇದರಲ್ಲಿ ನಾನು 3 ಕಪ್ನ ಹಾಕ್ಕೊಂಡಿದ್ದೇನೆ. ಸೊ ಇದು ಆಲ್ಮೋಸ್ಟ್ ಇಬ್ಬರಿಗೆ 3 ಜನಕ್ಕೆ ಬ್ರೇಕ್ಫಾಸ್ಟ್ ಆಗುತ್ತೆ. ಸೊ ಇದನ್ನು ಫಸ್ಟು ನೀರಲ್ಲಿ ನೆನೆಸೋಣ. ಸೊ ನಾನು ಈ ಅವಲಕ್ಕಿನ ನಾವು ಯೂಶಲಿ ಏನು ಮಾಡಿಬಿಡ್ತೀವಿ ಅಂದರೆ ಕಂಪ್ಲೀಟಾಗಿ ನೆನೆಸಿಟ್ಬಿಡ್ತೀವಿ. ಆ ರೀತಿ ಮಾಡಬಾರ್ದು. ಅದೇ ಇಲ್ಲಿನ ಒಂದು ಟಿಪ್ ಏನಪ್ಪ ಅಂತಂದರೆ, ನೆನೆಸ್ಬಾರ್ದು, ಜಸ್ಟ್ ಈ ಅವಲಕ್ಕಿನ ಲೈಟಾಗಿ ತೊಳಿಬೇಕು. ರಫಾಗಿ ಹಿಂಗೆ ತೊಳಿಬಾರ್ದು, ನೀರಲ್ಲಿ ತೊಳಿಬೇಕು. ಆ್ಯಂಡ್ ನಾನಿಲ್ಲಿ ಟ್ಯಾಪ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ಸ್ವೀಡನ್ನಲ್ಲಿ ಎಲ್ಲ ಕಡೆ ಟ್ಯಾಪ್ ವಾಟರೇ, ಫಿಲ್ಟರ್ ವಾಟರ್ ಆ ಥರ ಎಲ್ಲ ಏನೂ ಇರಲ್ಲ. ಸೊ ನಾನು ಇದರಲ್ಲಿ ಸುಮ್ಮನೆ ಜಸ್ಟ್ ಲೈಟಾಗಿ ಹಿಂಗೆ ವಾಶ್ ಮಾಡ್ತೇನೆ. ನಿಧಾನಕ್ಕೆ ಹೀಗೆ ಒಂದ್ಸಲ ವಾಶ್ ಮಾಡಿ ಸಾಕು. ಸೊ ನಾನಿಲ್ಲಿ ವಾಶ್ ಮಾಡಿದ ತಕ್ಷಣ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೇನೆ. ಸೊ ಇದು ನೆನಿಲಿಕ್ಕೆ ಒಂದು 10 ನಿಮಿಷ ಬೇಕಾಗತ್ತೆ. ಅಷ್ಟರೊಳಗೆ ನಾವು ನಮ್ಮ ಅವಲಕ್ಕಿದ ಒಗ್ಗರಣೆನೂ ಕೂಡ ಮಾಡ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ. ಕರೆಕ್ಟಾಗಿ ಒಂದು 10-15 ನಿಮಿಷದಲ್ಲಿ ಇದು ಪರ್ಫೆಕ್ಟಾಗಿ ನೆಂದಿರುತ್ತೆ. ಸೊ ನಾನಿಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೇನೆ. ಇಲ್ಲಿ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಇಲ್ಲಿ 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕಷ್ಟನ್ನ ಕಟ್ ಮಾಡ್ಕೊಳ್ಳಿ ಸಣ್ಣಗೆ. ಇದು ಒಂದು 4-5 ಹಸಿಮೆಣ್ಸಿನ್ಕಾಯಿ ಇದೆ. ಸ್ವಲ್ಪ ನಿಂಬೆಹಣ್ಣು ಬೇಕು ಎಂಡಲ್ಲಿ. ಆ್ಯಂಡ್ ಒಗ್ಗರಣೆಗೆ ಮಾಮೂಲಿ ಇದು ಅರ್ಧ ಟೀ ಸ್ಪೂನು ಸಾಸಿವೆ, ಜೀರಿಗೆ, ಮತ್ತು ಸೊ ಇದು ಅರಿಶಿನದ ಪುಡಿ ಅರ್ಧ ಟೀ ಸ್ಪೂನು, ಮತ್ತು ಇಲ್ಲಿ 1-2 ಟೀ ಸ್ಪೂನು ನಾನು ಕಡಲೆಬೀಜ ತೊಗೊಂಡಿದ್ದೇನೆ. ಮತ್ತು ಇದು ಒಗ್ಗರಣೆಗೆ ಕರಿಬೇವು. ನಾನಿಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಯೂಶಲಿ ಅಲ್ಲಿ ಶುಗರ್ನ ಯೂಸ್ ಮಾಡ್ತಾರೆ, ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಬೆಲ್ಲನ ತೊಗೊಂಡಿದ್ದೀನಿ. ನೀವು ಶುಗರ್ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದು. ಸೊ ಇವಾಗ ನಾವು ಪ್ರಿಪೇರ್ ಮಾಡೋಣ ಬನ್ನಿ. ಸೊ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂತಂದರೆ ಇಲ್ಲಾಂದರೆ ಅವಲಕ್ಕಿ ತುಂಬ ಗಟ್ಟಿ ಅಂತ ಫೀಲ್ ಆಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆನ. ಸೊ ಎಣ್ಣೆ ಬಿಸಿ ಆಗಲಿ. ಇಲ್ಲಿ ಎಣ್ಣೆ ಕಾದಿದೆ. ನಾನು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ನ ಲೋ ಇಟ್ಕೊತಿದ್ದೀನಿ. ಆಮೇಲೆ ಕಡಲೆ ಬೀಜನೂ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ ಒಂದು ಅರ್ಧ ಫ್ರೈ ಆಗಿದೆ. ಅದಾದಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದಕ್ಕೇ ಕಟ್ ಮಾಡಿರೋಂಥ ಈ ಥರ ಕ್ಯೂಬಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ. ಸೊ ಅದನ್ನು ಬಳಸ್ತಾ ಇದ್ದೀನಿ.
ಅದಾದಮೇಲೆ ನಾವು ಈರುಳ್ಳಿಯನ್ನು ಹಾಕಿ ಮತ್ತೆ ಪುನಃ ಫ್ರೈ ಮಾಡೋಣ. ಸೊ ಒಂದು 2 to 3 ಮಿನಿಟ್ಸ್ ಆಗುತ್ತೆ ಈ ಆಲೂಗಡ್ಡೆ ಬೇಯೋದಕ್ಕೆ. ಸೊ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಬೇಯಲಿ. ಸೊ ಈಗ ಆಲೂಗಡ್ಡೆ ಆಲ್ಮೋಸ್ಟ್ 50 to 70% ಬೆಂದೋಗಿದೆ. ಸೊ ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ತಾ ಈರುಳ್ಳಿ ಫ್ರೈ ಆಗೋವರೆಗೂ ಆಲೂಗಡ್ಡೆನೂ ಅದ್ರ ಜೊತೆ ಫ್ರೈ ಆಗುತ್ತೆ. ಸೊ ಉಪ್ಪು ಮತ್ತೆ ಅರಿಶಿನ ಹಾಕ್ತಾ ಇದ್ದೀನಿ. ಸೊ ಇನ್ನೊಂದು 2 ಮಿನಿಟ್ಸ್ ಬಿಡೋಣ. ಸೊ ಇವಾಗ ಆನಿಯನ್ ಮತ್ತು ಆಲೂ ಎರಡೂ ಕೂಡ ನೀಟಾಗಿ ಫ್ರೈ ಆಗಿದೆ. ಸಾಕು ಇಷ್ಟು. ಇದಕ್ಕೆ ನಾನು ಬೆಲ್ಲ ಹಾಕ್ತಿದ್ದೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಆ್ಯಂಡ್ ಇದಕ್ಕೆ ಯಾವಾಗಲೂ ಅಷ್ಟೇ ಗಟ್ಟಿ ಅವಲಕ್ಕಿನೇ ತೊಗೋಬೇಕು. ಪೇಪರ್ ಅವಲಕ್ಕಿಲಿ ಮಾಡಬಾರ್ದು. ಪೇಪರ್ ಅವಲಕ್ಕಿಲಿ ಚೆನ್ನಾಗಾಗಲ್ಲ, ಗಟ್ಟಿ ಅವಲಕ್ಕಿನೇ ಚೆಂದ. ಸೊ ಇದರ ಜಸ್ಟ್ ವಾಶ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ ಉದ್ರುದ್ರಾಗಿ. ಸೊ ಅವಲಕ್ಕಿನ ಹಾಕ್ತಾ ಇದ್ದೀನಿ. ಆ್ಯಂಡ್ ನಿಧಾನಕ್ಕೆ ಕಲಿಸ್ಬೇಕು. ರಪ್ಪ ಕಲಿಸಿದ್ರೆ ಎಲ್ಲ ಮುರಿದು ಹೋಗುತ್ತೆ ಅವಲಕ್ಕಿ. ಸೊ ನಿಧಾನಕ್ಕೆ ಹೀಗೆ ಕಲಸಿ ಸಾಕು. ಜಸ್ಟ್ ಆ ಅವಲಕ್ಕಿಗೆ ಅರಿಶಿನ ಹತ್ತಬೇಕು ಅಷ್ಟೇ, ಅಷ್ಟು ನಿಧಾನಕ್ಕೆ ಕಲಿಸ್ಬೇಕು. ಸೊ ನಾನಿಲ್ಲಿ ನಿಂಬೆ ಹುಳಿನೂ ಹಾಕ್ತಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ನಿಂಬೆ ಹುಳಿ ಹಾಕಿದ್ರೆ ಸಾಕು. ಸೊ ಒಂದು 3 to 4 ನಿಮಿಷ ಇದು ಲೋ ಫ್ಲೇಮಲ್ಲೇ ಹಾಗೆ ಬೇಯಲಿ. ಸೊ ಒಂದು 3 ನಿಮಿಷ ಆದಮೇಲೆ ಹೀಗೆ ಆಗಿದೆ. ನೀವು ಇದಕ್ಕೆ ಸಣ್ಣಗೆ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಇಲ್ಲಿ ಇಲ್ಲ, ನಮಗೆ ಸಿಗಲ್ಲ. ಸೊ ಹಾಗಾಗಿ ನಾನು ಹಾಕ್ತಾ ಇಲ್ಲ, ಅದು ನಿಮ್ಮ ಹಾಕ್ಕೊಳ್ಳಿ. ಸೊ ನಾನಿಲ್ಲೊಂದು ಚೂರು ನೀರು ತೊಗೊತಿದ್ದೀನಿ. ಜಸ್ಟ್ ಅದಕ್ಕೆ ಸಿಂಪಡಿಸಿ. ಸೊ ಇದನ್ನು ಸಿಂಪಡಿಸಿ ಕಲಸಿ ಫ್ಲೇಮ್ನ ಆಫ್ ಮಾಡಿ ಕ್ಲೋಸ್ ಮಾಡಿ ಇಡಿ. ಇದೊಂದು 3 ನಿಮಿಷ ಹೀಗೆ ಆಫ್ ಮಾಡಿ ಬಿಟ್ಟು ಆಮೇಲೆ ತಿನ್ನಿ. ನಮ್ಮ ಬಟಾಟಾ ಕಾಂದಾ ಪೋಹ ರೆಡಿಯಾಗಿದೆ. ಸೊ ಬನ್ನಿ ತಿನ್ನೋಣ. ಘಮ ಅಂತಿದೆ. ಸೊ ನೋಡಿ ಎಷ್ಟು ಉದ್ರುದ್ರಾಗಿ ತುಂಬ ಚೆನ್ನಾಗಿದೆ. ತೀರಾ ಡ್ರೈಯೂ ಅಲ್ಲ, ತೀರಾ ಆಯಿಲಿನೂ ಅಲ್ಲ, ಮುದ್ದೆನೂ ಆಗಿಲ್ಲ. ಸೊ ಆ ಥರ ಬಂದಿದೆ. ತುಂಬ ಎಮ್ಮಿಯಾಗಿ ಕಾಣಿಸ್ತಾ ಇದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಸೊ ಫಸ್ಟ್ ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ಸಿಕ್ಕಾಪಟ್ಟೆ ಬಿಸಿ ಇದೆ. ಸಖತ್ತಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಸೊ ಅಂಟಿಲ್ ದೆನ್ ಐ ಆಮ್ ಅರ್ಪಿತಾ ದೇರ್ಕಾ ಸೈನಿಂಗ್ ಆಫ್. ಬಾಯ್.